ತಾಳ್ಮೆ. ಯೂದ 22-24 ವಾಕ್ಯ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ನಮ್ಮ ಸತ್ಯವೇದದ ಆರಂಭಿಕ ವಾಕ್ಯವು ಸುಳ್ಳು ಬೋಧನೆಗಳಿಂದ ದಾರಿ ತಪ್ಪುತ್ತಿರುವ ಜನರೊಂದಿಗೆ ಹೇಗೆ ಸಂವಹನ ನಡೆಸಬೇಕು ಎಂಬುದರ ಕುರಿತು ಸೂಚನೆ ನೀಡುತ್ತದೆ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ, ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಇದರರ್ಥ ಆತ್ಮಿಕ ವಿನಾಶದ ತಕ್ಷಣದ ಅಪಾಯದಲ್ಲಿರುವವರನ್ನು ರಕ್ಷಿಸುವುದು, ಆದರೆ ಪಾಪದಿಂದ ಕೇವಲ ಶೋಧನೆಗೊಳಗಾದ ಇತರರನ್ನು ಕರುಣೆ ಮತ್ತು ಬಹಳ ಎಚ್ಚರಿಕೆಯಿಂದ ಸಮೀಪಿಸುವುದು. ವ್ಯಕ್ತಿಯನ್ನು ದ್ವೇಷಿಸದೆ ಪಾಪವನ್ನೇ ದ್ವೇಷಿಸುವಂತದ್ದಾಗಿದೆ. ಯೂದ 1:23 ಪ್ರಮುಖ ಅಂಶಗಳು. ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ. ಇದು ಸುಳ್ಳು ಬೋಧನೆಗಳು ಅಥವಾ ಆಳವಾಗಿ ಬೇರೂರಿರುವ ಪಾಪದಿಂದಾಗಿ ಶಾಶ್ವತ ತೀರ್ಪಿನ ಸನ್ನಿಹಿತ ಅಪಾಯದಲ್ಲಿರುವ ಜನರನ್ನು ಸೂಚಿಸುತ್ತದೆ. ಈ ಕ್ರಿಯೆಯು ಉರಿಯುತ್ತಿರುವ ಕಟ್ಟಡದಿಂದ ಯಾರನ್ನಾದರೂ ಎಳೆಯುವಂತೆ ತುರ್ತು ವಿಷಯವಾಗಿದೆ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಇದು ತಕ್ಷಣದ ಅಪಾಯದಲ್ಲಿಲ್ಲದ ಆದರೆ ಇನ್ನು ಪಾಪ ಅಥವಾ ಸಂದೇಹಕ್ಕೆ ಗುರಿಯಾಗುವವರಿಗೆ ಅನ್ವಯಿಸುತ್ತದೆ. ಕರುಣೆಯನ್ನು ಆರೋಗ್ಯಕರ ಭಯ ಅಥವಾ ಎಚ್ಚರಿಕೆಯೊಂದಿಗೆ ಬೆರೆಸಬೇಕು. ಅವರ ಸುತ್ತಲಿನ ಪಾಪ ಪ್ರಭಾವಗಳಿಂದ ಮಾಲಿನ್ಯಗೊಳ್ಳುವ ಸಾಮರ್ಥ್ಯವನ್ನು ಗುರುತಿಸಬೇಕು. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಇದು ಸಾಂಕೇತಿಕ ವಾಕ್ಯ. ಇದರ ಅರ್ಥ ಇತರರನ್ನು ಕಲುಷಿತಗೊಳಿಸುವ ಪಾಪಪೂರ್ಣ ಕ್ರಿಯೆಗಳು ಅಥವಾ ಜೀವನ ವಿಧಾನಗಳನ್ನು ದ್ವೇಷಿಸುವುದು, ಅದೇ ಸಮಯದಲ್ಲಿ ವ್ಯಕ್ತಿಯ ಬಗ್ಗೆ ಕರುಣೆಯನ್ನು ತೋರಿಸುವುದಾಗಿದೆ. ಗುರಿಯು ವ್ಯಕ್ತಿಯನ್ನು ಕಲುಷಿತಗೊಳಿಸುವ ಪಾಪದಿಂದ ಬೇರ್ಪಡಿಸುವುದು. ಮೂಲಭೂತವಾಗಿ ಯೂದನು ಜನರನ್ನು ಸಮೀಪಿಸುವಲ್ಲಿ ವಿವೇಚನೆಯನ್ನು ಕರೆಯುತ್ತಾನೆ. ಇದು ಆತ್ಮಿಕ ವಿನಾಶಕ್ಕೆ ಇರುವವರನ್ನು ರಕ್ಷಿಸಲು ಪ್ರೋತ್ಸಾಹಿಸುತ್ತದೆ, ಆದರೆ ಇತರರಿಗೆ ಭಿನ್ನವಾದ ಹೆಚ್ಚು ಎಚ್ಚರಿಕೆಯ ಕರುಣೆಯನ್ನು ತೋರಿಸುತ್ತದೆ. ಯಾವಾಗಲೂ ಪಾಪದಿಂದ ತಪ್ಪಿಸಿಕೊಳ್ಳಲು ಮತ್ತು ಶುದ್ಧರಾಗಿರಲು ಸಹಾಯ ಮಾಡುವ ಅಂತಿಮ ಗುರಿಯಾಗಿದೆ. ಆಳವಾಗಿ ಧ್ಯಾನಿಸೋಣ. ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ. ಈ ವಾಕ್ಯವು ಆತ್ಮಿಕ ಅಪಾಯದಲ್ಲಿರುವವರನ್ನು ರಕ್ಷಿಸುವ ತುರ್ತು ಮತ್ತು ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಬೆಂಕಿಯಿಂದ ಕಸಿದುಕೊಳ್ಳುವುದು ಎಂಬ ಚಿತ್ರಣವು ಅಪಾಯ ಸಂಭವಿಸುವ ವಿನಾಶದಿಂದ ಯಾರನ್ನಾದರೂ ರಕ್ಷಿಸುವಂತೆಯೇ ಒಂದು ಭೀಕರ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಇದನ್ನು ಜಕರ್ಯ 3:2 ಮಹಾಯಾಜಕನಾದ ಯೆಹೋಶುವನು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ವಿವರಿಸಲಾಗಿದೆ. ಇದು ದೇವರ ತೀರ್ಪಿನಿಂದ ವಿಮೋಚನೆಯನ್ನು ಸಂಕೇತಿಸುತ್ತದೆ. ಬೆಂಕಿಯು ತೀರ್ಪು ಅಥವಾ ಪಾಪದ ಪರಿಣಾಮಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಇತರರನ್ನು ಉಳಿಸುವ ಕ್ರಿಯೆಯು ಸುವಾರ್ತೆಯನ್ನು ಸಾರುವ ಮತ್ತು ಇತರರನ್ನು ಆತ್ಮಿಕ ಅಪಾಯದಿಂದ ದೂರವಿಡುವ ಕ್ರೈಸ್ತ ಕರ್ತವ್ಯವನ್ನು ಪ್ರತಿಬಿಂಬಿಸುತ್ತದೆ. ಇದು ಮತ್ತಾಯ 28:19-20 ಮಹಾ ಆಯೋಗದೊಂದಿಗೆ ಹೊಂದಿಕೆಯಾಗುತ್ತದೆ. ಅಲ್ಲಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಲು ವಿಶ್ವಾಸಿಗಳನ್ನು ಕರೆಯಲಾಗುತ್ತದೆ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ವಾಕ್ಯದ ಈ ಭಾಗವು ದೋಷ ಅಥವಾ ಪಾಪದಲ್ಲಿರುವವರೊಂದಿಗೆ ವ್ಯವಹರಿಸುವಾಗ ಸಮತೋಲಿತ ವಿಧಾನವನ್ನು ಸೂಚಿಸುತ್ತದೆ. ಕರುಣೆ ತೋರಿಸು ಎಂಬುದು ಕನಿಕರ ಮತ್ತು ತಿಳುವಳಿಕೆಯನ್ನು ಸೂಚಿಸುತ್ತದೆ. ಎಲ್ಲರೂ ಪಾಪ ಮಾಡಿದ್ದಾರೆ ಮತ್ತು ಕೃಪೆಯ ಅಗತ್ಯವಿರುತ್ತದೆ ಎಂದು ಗುರುತಿಸುತ್ತದೆ. ಆದಾಗ್ಯೂ ಭಯಯುಕ್ತರಾಗಿ ಕರುಣಿಸಿರಿ ಎಂಬುದು ಪಾಪದಿಂದ ಪ್ರಭಾವಿತರಾಗುವ ಸಾಧ್ಯತೆಯ ಬಗ್ಗೆ ತಿಳಿದಿರುವ ಎಚ್ಚರಿಕೆ ವಿಧಾನವನ್ನು ಸೂಚಿಸುತ್ತದೆ. ಇದು ಜ್ಞಾನೋಕ್ತಿ 1:7 ಕಂಡುಬರುವ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ಕರ್ತನ ಭಯವು ಜ್ಞಾನದ ಪ್ರಾರಂಭವಾಗಿದೆ. ಇಲ್ಲಿರುವ ಭಯವು ಭಯವಲ್ಲ, ಆದರೆ ದೇವರ ಪವಿತ್ರತೆ ಮತ್ತು ಪಾಪದ ಗಂಭೀರತೆಯ ಬಗ್ಗೆ ಭಕ್ತಿಪೂರ್ವಕ ಅರಿವು. ಇದು ಗಲಾತ್ಯ 6:1 ಸಹ ಪ್ರತಿಧ್ವನಿಸುತ್ತದೆ. ಇದು ವಿಶ್ವಾಸಿಗಳು ಇತರರನ್ನು ನಿಧಾನವಾಗಿ ಪುನಃಸ್ಥಾಪಿಸಲು ಮತ್ತು ಸ್ವತಃ ಶೋಧನೆಗೆ ಬೀಳದಂತೆ ಜಾಗರೂಕರಾಗಿರಲು ಸಲಹೆ ನೀಡುತ್ತದೆ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಈ ವಾಕ್ಯ ಶುದ್ಧತೆ ಮತ್ತು ಪಾಪದಿಂದ ಬೇರ್ಪಡಿಸುವಿಕೆಯ ಅಗತ್ಯವನ್ನು ತಿಳಿಸಲು ಎದ್ದು ಕಾಣುವ ಚಿತ್ರಣವನ್ನು ಬಳಸುತ್ತದೆ. ಮೈಲಿಗೆಯಾದ ಅವರ ಅಂಗಿ ಪಾಪದ ನಡವಳಿಕೆಯ ಭ್ರಷ್ಟ ಪ್ರಭಾವವನ್ನು ಸಂಕೇತಿಸುತ್ತದೆ. ಸತ್ಯವೇದದಲ್ಲಿ ಬಟ್ಟೆಗಳು ಹೆಚ್ಚಾಗಿ ಒಬ್ಬರ ಸ್ಥಾನಮಾನ ಅಥವಾ ಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ ಮತ್ತು ಮೈಲಿಗೆಯಾದ ಬಟ್ಟೆಗಳು ಅಪವಿತ್ರವೆಂದು ನೋಡಲಾಗುತ್ತದೆ. ಇದನ್ನು ಯೆಶಾಯ 64:6 ಹೋಲಿಸಬಹುದು. ಅಲ್ಲಿ ಮನುಷ್ಯನ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ ಎಂದು ಹೋಲಿಸಲಾಗುತ್ತದೆ. ಪಾಪದಿಂದ ಕೊಳೆಯಾದ ಬಟ್ಟೆಗಳನ್ನು ಸಹ ದ್ವೇಷಿಸುವ ಕರೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವ ಮತ್ತು ಪಾಪದೊಂದಿಗೆ ಯಾವುದೇ ಸಂಬಂಧವನ್ನು ತಪ್ಪಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಇದು 1 ಪೇತ್ರ 1:16 ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ ಎಂಬ ಕರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ವಿಶ್ವಾಸಿಗಳು ನೀತಿಯನ್ನು ಅನುಸರಿಸುವ ಮತ್ತು ಪಾಪದಿಂದ ಮಾಲಿನ್ಯಗೊಳ್ಳುವುದನ್ನು ತಪ್ಪಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಧ್ಯಾನ ಮಾಡಲು ಪಾತ್ರಗಳು. ಯೂದ ಪತ್ರಿಕೆಯ ಲೇಖಕ, ಸಾಂಪ್ರದಾಯಿಕವಾಗಿ ಯಾಕೋಬನ ಸಹೋದರ ಮತ್ತು ಯೇಸುವಿನ ಮಲ ಸಹೋದರ ಯೂದ ಎಂದು ಅರ್ಥೈಸಲಾಗುತ್ತದೆ. ಸುಳ್ಳು ಬೋಧಕರ ಬಗ್ಗೆ ವಿಶ್ವಾಸಿಗಳನ್ನು ಎಚ್ಚರಿಸಲು ಮತ್ತು ನಂಬಿಕೆಗಾಗಿ ಹೋರಾಡಲು ಅವರನ್ನು ಪ್ರೋತ್ಸಾಹಿಸಲು ಅವನು ಬರೆಯುತ್ತಾನೆ. ಸುಳ್ಳು ಬೋಧಕರು ಯೂದನ ಪತ್ರಿಕೆಯ ಪ್ರಾಥಮಿಕ ಕಾಳಜಿ. ಈ ವ್ಯಕ್ತಿಗಳು ಅನೈತಿಕ ಬೋಧನೆಗಳು ಮತ್ತು ಆಚರಣೆಗಳಿಂದ ವಿಶ್ವಾಸಿಗಳನ್ನು ದಾರಿ ತಪ್ಪಿಸುತ್ತಿದ್ದರು.
ಸ್ವೀಕರಿಸುವವರು ಸುಳ್ಳು ಬೋಧನೆಗಳಿಂದ ಪ್ರಭಾವಿತರಾಗಿದ್ದ ಮತ್ತು ದಾರಿ ತಪ್ಪುತ್ತಿರುವವರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನದ ಅಗತ್ಯವಿದ್ದ ಆರಂಭಿಕ ಕ್ರೈಸ್ತರು. ಬೆಂಕಿ ನ್ಯಾಯಾಧೀಶರು ಇತರರನ್ನು ಉಳಿಸಲು ಒತ್ತಾಯಿಸಲ್ಪಟ್ಟ ತೀರ್ಪು ಅಥವಾ ವಿನಾಶದ ಸಂಕೇತ. ಮೈಲಿಗೆಯಾದ ಅವರ ಅಂಗಿ ಪಾಪದ ಭ್ರಷ್ಟ ಪ್ರಭಾವಕ್ಕೆ ಒಂದು ರೂಪಕ. ಪಾಪವನ್ನು ಎದುರಿಸುವಲ್ಲಿ ಶುದ್ಧತೆ ಮತ್ತು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತದೆ. ಪ್ರಮುಖ ಬೋಧನಾಂಶಗಳು. ಸುವಾರ್ಥ ಬೋಧನೆಯಲ್ಲಿ ತುರ್ತು. ಆತ್ಮಿಕ ಅಪಾಯದಲ್ಲಿರುವವರನ್ನು ರಕ್ಷಿಸುವ ತುರ್ತು ಸ್ಥಿತಿಯನ್ನು ಯೂದನು ಒತ್ತಿ ಹೇಳುತ್ತಾನೆ. ಸುವಾರ್ತೆಯನ್ನು ಹಂಚಿಕೊಳ್ಳುವಲ್ಲಿ ಮತ್ತು ಇತರರನ್ನು ವಿನಾಶಕಾರಿ ಮಾರ್ಗಗಳಿಂದ ದೂರವಿಡುವಲ್ಲಿ ವಿಶ್ವಾಸಿಗಳು ಪೂರ್ವಭಾವಿಯಾಗಿರಲು ಕರೆ ನೀಡಲಾಗಿದೆ. ಕರುಣೆಯಲ್ಲಿ ವಿವೇಚನೆ. ಕರುಣೆಯನ್ನು ತೋರಿಸುವುದು ಅತ್ಯಗತ್ಯವಾದರೂ ಅದನ್ನು ವಿವೇಚನೆ ಮತ್ತು ಎಚ್ಚರಿಕೆಯಿಂದ ಸಮತೋಲನಗೊಳಿಸಬೇಕು. ವಿಶ್ವಾಸಿಗಳು ತಾಳ್ಮೆ ಆಗಿರಬೇಕು, ಆದರೆ ಪಾಪದ ಸಂಭಾವ್ಯ ಪ್ರಭಾವದ ಬಗ್ಗೆಯೂ ತಿಳಿದಿರಬೇಕು. ಪಾಪದ ದ್ವೇಷ. ಮೈಲಿಗೆಯಾದವರ ಅಂಗಿಯನ್ನು ಸಹ ದ್ವೇಷಿಸಲು ಯೂದನ ಸೂಚನೆಯು ಪಾಪದ ಬಗ್ಗೆ ಬಲವಾದ ದ್ವೇಷದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಕ್ರೈಸ್ತರು ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಪಾಪದ ಆಚರಣೆಗಳೊಂದಿಗೆ ಯಾವುದೇ ಸಹವಾಸವನ್ನು ತಪ್ಪಿಸಲು ಕರೆಯಲ್ಪಟ್ಟಿದ್ದಾರೆ. ಕರ್ತನ ಭಯ. ಯೂದನಲ್ಲಿ ಉಲ್ಲೇಖಿಸಲಾದ ಭಯವು ದೇವರ ಬಗ್ಗೆ ಭಕ್ತಿಪೂರ್ವಕ ಭಯವಾಗಿದ್ದು, ಇದು ಇತರರೊಂದಿಗಿನ ಅವರ ಸಂವಹನದಲ್ಲಿ ವಿಶ್ವಾಸಿಗಳನ್ನು ಮಾರ್ಗದರ್ಶಿಸಬೇಕು. ದೇವರ ಪವಿತ್ರತೆಯ ಪ್ರಜ್ಞೆಯೊಂದಿಗೆ ಕರುಣೆಯನ್ನು ತೋರಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಸಮುದಾಯದ ಜವಾಬ್ದಾರಿ. ಇತರರನ್ನು ಉಳಿಸುವ ಕರೆ ಕ್ರೈಸ್ತ ನಂಬಿಕೆಯ ಸಾಮುದಾಯಿಕ ಅಂಶವನ್ನು ಎತ್ತಿ ತೋರಿಸುತ್ತದೆ. ವಿಶ್ವಾಸಿಗಳು ಪರಸ್ಪರ ಜವಾಬ್ದಾರರಾಗಿರುತ್ತಾರೆ, ಪ್ರೀತಿಯಲ್ಲಿ ಪರಸ್ಪರ ಪ್ರೋತ್ಸಾಹಿಸುತ್ತಾರೆ ಮತ್ತು ಸರಿಪಡಿಸುತ್ತಾರೆ. ದೇವರ ಶಕ್ತಿಗಾಗಿ ಆತನಿಗೆ ಮಹಿಮೆ. ಯೂದ 24-25 ವಾಕ್ಯ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.